ಮಿತ್ರರೇ ನಮಸ್ಕಾರ. ಮಿತ್ರರೇ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ಒಂದು ದೊಡ್ಡ ಮನವಿಯನ್ನು ಮಾಡಿಕೊಂಡಿದ್ರು. ದೇಶದ ಜನ ಈ ಸಂಕಷ್ಟದ ಸಮಯದಲ್ಲಿ ನಮಗೆ ಸಾಥ್ ಕೊಡಬೇಕು, ಸರ್ಕಾರದ ಜೊತೆಗೆ ಸಹಕರಿಸಿದ್ದೇ ಆದರೆ ಈ ಸುನಾಮಿಯಿಂದ ನಾವು ತಪ್ಪಿಸಿಕೊಳ್ಳಬಹುದು ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ರು. ಅದಾಗ್ತಿದ್ದ ಹಾಗೆ ಕೆಲವರು ಕೇಳಿದ್ರು, ಆ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ? ಪ್ರಧಾನಿ ಅವರು ಈ ರೀತಿಯಾಗಿ ಮನವಿ ಮಾಡಿದ್ದು ಸರಿನಾ ತಪ್ಪಾ? ಯಾಕೆಂದರೆ ರಾಜಕೀಯವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆಯಲ್ಲ, ವಿಪಕ್ಷಗಳು ಇದನ್ನು ವಿಪರೀತವಾಗಿ ಟೀಕೆ ಮಾಡ್ತಾ ಇದ್ದಾವೆ, ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಿ ಅಂತ ಕೆಲವರು ಕೇಳಿದ್ರು. ಈ ರಾಜಕೀಯ ಬೆಳವಣಿಗೆಗಳ ನಡುವೆ ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕಾಗಿರ್ಲಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಮನವಿ ಮಾಡಿದ್ರು, ಇವತ್ತು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಚಿನ್ನ ಖರೀದಿಸಬೇಡಿ ಅಂತ ಮನವಿ ಮಾಡಿದ್ರಲ್ಲ, ಈಗ ಚಿನ್ನ ಖರೀದಿ ಮಾಡದಂತೆ ಸರ್ಕಾರವೇ ತೀರ್ಮಾನ ಮಾಡಿಬಿಟ್ಟಿದೆ. ಅದು ಹೇಗೆ ಕೇಳಿದ್ರೆ, ಚಿನ್ನದ ಮೇಲಿನ ಆಮದು ಸುಂಕವನ್ನ ವಿಪರೀತ ಪ್ರಮಾಣದಲ್ಲಿ ಏರಿಕೆ ಮಾಡಿದ್ದಾರೆ. ಇದರಿಂದಾಗಿ ಚಿನ್ನದ ಬೆಲೆಯಲ್ಲಿ ರಾತ್ರೋರಾತ್ರಿ ದೊಡ್ಡ ಮಟ್ಟದ ಹೈಕ್ ಆಗಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಯಾಕೋಸ್ಕರವಾಗಿ ಈ ತೀರ್ಮಾನಗಳನ್ನು ಕೈಗೊಳ್ತಾ ಇದೆ? ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದೆ, ಭಾರತಕ್ಕೆ ಬರಬೇಕಾದಂತಹ ಇಂಧನ ಬರ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ಈ ತೀರ್ಮಾನ ಕೈಗೊಂಡಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಇದರ ಹಿಂದೆ ಬಹಳ ದೊಡ್ಡದಾದಂತಹ ಉದ್ದೇಶ ಇದೆ. ಮುಂದೆ ಒಂದು ದೊಡ್ಡ ಘಟನೆ ನಡೆಯೋದಕ್ಕಿದೆ, ಅಂದ್ರೆ ಬಹಳ ದೊಡ್ಡ ಸುನಾಮಿ ಬರ್ತಾ ಇದೆ, ಅದನ್ನ ಎದುರಿಸೋದಕ್ಕೆ ನಾವು ಸಿದ್ಧರಾಗಬೇಕು ಅನ್ನುವ ಸಂಕೇತವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಮನವಿ ಮಾಡಿಕೊಂಡಿಲ್ಲ, ಇನ್ನೊಂದು ಕಡೆ ಉದಯ್ ಕೋಟಕ್ ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ 10-15 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗೋದಕ್ಕಿದೆ. ಆ ಸುಳಿವು ಈಗಾಗಲೇ ಸರ್ಕಾರದ ಕಡೆಯಿಂದ ಸಿಗೋದಕ್ಕೆ ಶುರುವಾಗಿದೆ. ಮಿತ್ರರೇ, ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಈ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಯಾವ ರೀತಿಯಾದಂತಹ ಮನವಿ ಮಾಡಿಕೊಂಡ್ರು? 1 ವರ್ಷ ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ, ವರ್ಕ್ ಫ್ರಮ್ ಹೋಮ್ಗೆ ಹೆಚ್ಚು ಒತ್ತು ಕೊಡಿ, ಆನ್ಲೈನ್ ಮೀಟಿಂಗ್ಗಳನ್ನು ನಡೆಸಿ, ಸಾಧ್ಯ ಆದರೆ ಆನ್ಲೈನ್ ಕ್ಲಾಸ್ಗಳಿಗೆ ಒತ್ತು ಕೊಡಿ, ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚು ಬಳಸಿ, ವಿದೇಶಕ್ಕೆ ಹೋಗಿ ಮದುವೆ ಆಗೋದಕ್ಕೆ ಹೋಗಬೇಡಿ, ಅನಗತ್ಯವಾಗಿ ಫಾರಿನ್ ಟ್ರಿಪ್ ಮಾಡಬೇಡಿ. ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿಕೊಂಡ್ರು. ಇದಾಗ್ತಿದ್ದ ಹಾಗೆ ರಾಜಕೀಯ ಬಹಳ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಯಿತು. ವಿಪಕ್ಷಗಳು ಪ್ರಧಾನಿಯನ್ನ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ವು. ದೇಶದ ಪರಿಸ್ಥಿತಿಯನ್ನು ಹೀಗೆ ತಂದಿಟ್ಟಿದ್ದಾರೆ, ನಿಮಗೆ ಪೆಟ್ರೋಲ್ ಸಿಗ್ತಿಲ್ಲ ಅಂತಂದ್ರೆ ರಷ್ಯಾದಿಂದ ಖರೀದಿ ಮಾಡಬಹುದಲ್ಲ, ನೀವು ಯಾಕೆ ಟ್ರಂಪ್ ಒತ್ತಡಕ್ಕೆ ಮಣಿದು ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿದ್ರಿ? ಹೀಗೆಲ್ಲ ಪುಂಖಾನುಪುಂಖವಾಗಿ ವಿಪಕ್ಷಗಳು ಮಾತನಾಡೋದಕ್ಕೆ ಶುರು ಮಾಡಿದ್ವು. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಗೂ ಪೆಟ್ರೋಲ್ ಡೀಸೆಲ್ ಖರೀದಿಗೂ ಯಾವ ರೀತಿಯಲ್ಲೂ ಸಂಬಂಧ ಇರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಪ್ಪಿತಪ್ಪಿಯೂ ಕೂಡ ದೇಶಕ್ಕೆ ಚಿನ್ನ ಸಿಗ್ತಾ ಇಲ್ಲ, ಹೀಗಾಗಿ ನೀವು ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿರಲಿಲ್ಲ. ಅಥವಾ ದೇಶಕ್ಕೆ ಕಚ್ಚಾ ತೈಲದ ಕೊರತೆ ಎದುರಾಗ್ತಾ ಇದೆ, ನಮಗೆ ರಷ್ಯಾದಿಂದ ತರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಟ್ರಂಪ್ ಒತ್ತಡ ಹಾಕ್ತಾ ಇದ್ದಾರೆ, ಹೀಗಾಗಿ ಕೊರತೆ ಉಂಟಾಗಿದೆ, ನೀವು ಪೆಟ್ರೋಲ್ ಡೀಸೆಲ್ ಬಳಸಬೇಡಿ ಅಂತ ಅವರು ಮನವಿ ಮಾಡಿದ್ದಲ್ಲ. ಇವತ್ತು ನೀವು ಪೆಟ್ರೋಲ್ ಬಂಕ್ಗೆ ಹೋದರೆ 100 ಲೀಟರ್ ಬೇಕಾದರೆ ಪೆಟ್ರೋಲ್ ನಿಮಗೆ ಸಿಗುತ್ತೆ, 1000 ಲೀಟರ್ ಬೇಕಾದರೂ ಸಿಗುತ್ತೆ, ಒಂದು ಟ್ಯಾಂಕರ್ ಖರೀದಿ ಮಾಡ್ತೀನಿ ಅಂತಂದ್ರೂ ಕೂಡ ಸಿಗುತ್ತೆ. ಸರ್ಕಾರ ಅದನ್ನು ನಿಯಂತ್ರಣ ಮಾಡಿಲ್ಲ, ಅಥವಾ ಅದಕ್ಕೆ ಕೊರತೆಯೂ ಕೂಡ ಆಗಿಲ್ಲ. ಅಥವಾ ನಾನು ಚಿನ್ನ 10 kg ಖರೀದಿ ಮಾಡಬೇಕು ಅಂತಂದ್ರೂ ಕೂಡ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಹೀಗಾಗಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದಾವಲ್ಲ, ದೇಶ ಸಂಕಷ್ಟದಲ್ಲಿದೆ, ನಮಗೆ ಪೆಟ್ರೋಲ್ ಡೀಸೆಲ್ ಕೊರತೆ ಉಂಟಾಗ್ತಾ ಇದೆ, ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ, ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇಲ್ಲ, ಇದೆಲ್ಲ ಸುಳ್ಳು ಸುದ್ದಿ. ಭಾರತ ಈಗಲೂ ಸಹ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದೆ. ನಮಗೆ ಅತಿ ಹೆಚ್ಚು ತೈಲ ಪೂರೈಕೆ ಮಾಡ್ತಾ ಇರುವಂತಹ ದೇಶದ ಪಟ್ಟಿಯಲ್ಲಿ ರಷ್ಯಾ ನಂಬರ್ 1 ಪ್ಲೇಸ್ನಲ್ಲೇ ಇದೆ. ಹೀಗಿರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ದೇಶದ ಜನರಿಗೆ ಮನವಿ ಮಾಡೋದಕ್ಕೆ ಬೇರೆಯದೇ ಕಾರಣ ಇದೆ. ಮುಂದೆ ಬಹಳ ದೊಡ್ಡದಾದಂತಹ ಒಂದು ಪ್ರಚಂಡ ಚಂಡಮಾರುತ ಬರೋದಕ್ಕಿದೆ. ಅದಕ್ಕೆ ದೇಶವನ್ನ ಸಿದ್ಧ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಒಂದು ಸಣ್ಣ ಸುಳಿವನ್ನ ದೇಶದ ಜನರಿಗೆ ಕೊಟ್ಟಿದ್ದಾರೆ. ಮೋದಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಬಹುತೇಕ ಆರ್ಥಿಕ ತಜ್ಞರು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ರು? ಸಹಜವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಸಬೇಕಾಗಿದೆ, ಅದಕ್ಕೆ ದೇಶವನ್ನ ಸಿದ್ಧ ಮಾಡೋದಕ್ಕೆ ಪ್ರಧಾನಿ ಈ ರೀತಿಯಾಗಿ ಕರೆ ಕೊಟ್ಟಿದ್ದಾರೆ ಅಂತ. ಮಿತ್ರರೇ, ಅದು ಕೇವಲ ಅರ್ಧ ಸತ್ಯ ಮಾತ್ರ. ಪೂರ್ಣ ಸತ್ಯ ಏನು ಕೇಳಿದ್ರೆ, ಟ್ರಂಪ್ ಯಾವಾಗ ಬೇಕಾದರೂ ಇರಾನ್ ಮೇಲೆ ಪುನಃ ಯುದ್ಧವನ್ನ ಆರಂಭಿಸಬಹುದು. ಈಗ ಯುದ್ಧ ವಿರಾಮ ಇದೆಯಲ್ಲ, ಇದು ಕೇವಲ ತಾತ್ಕಾಲಿಕ ಮಾತ್ರ. ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಒಂದು ಸೂಚನೆ ಸಿಕ್ಕಿರುವ ಸಾಧ್ಯತೆಗಳಿದಾವೆ. ಮಿತ್ರರೇ, ಈ ಯುದ್ಧದ ವಿಚಾರದಲ್ಲಿ ಮೊದಲಿನಿಂದಲೂ ಕೂಡ ನಿಮಗೊಂದು ಮಾತನ್ನ ಹೇಳ್ತಾ ಇದ್ದೆ. ಇರಾನ್ ವಿರುದ್ಧದ ಈ ಯುದ್ಧದಲ್ಲಿ ಡ್ರೈವಿಂಗ್ ಸೀಟ್ ನಲ್ಲಿರುವಂತಹದ್ದು ಇಸ್ರೇಲ್. ಈ ಯುದ್ಧ ನಿಲ್ಲಬೇಕಾ ಅಥವಾ ಮುಂದುವರಿಬೇಕಾ ಅಂತ ಡಿಸೈಡ್ ಮಾಡೋದು ಇಸ್ರೇಲ್ ಪ್ರಧಾನಿ ನೆತನ್ಯಾಹುವೇ ಹೊರತು ಟ್ರಂಪ್ ಅಲ್ಲ. ಸದ್ಯ ಯುದ್ಧ ವಿರಾಮ ಆಗಿರೋದು ಮತ್ತೊಂದು ದೊಡ್ಡ ಯುದ್ಧ ಸಿದ್ಧತೆಗೆ ಹೊರತು ಅದು ಪೂರ್ಣ ಯುದ್ಧ ವಿರಾಮ ಅಲ್ಲ. ಇವತ್ತಿಗೂ ಸಹ ಇರಾನ್ ಏನು ಹೇಳ್ತಾ ಇದೆ, ಪುನಃ ನಮ್ಮ ಮೇಲೆ ದಾಳಿ ಮಾಡಿದ್ದೆ ಆದ್ರೆ ನಾವು ಅಣು ಬಾಂಬನ್ನ ತಯಾರು ಮಾಡ್ತೀವಿ, 90% ಯುರೇನಿಯಂ ಅನ್ನ ಎನ್ರಿಚ್ ಮಾಡ್ತೀವಿ, ಹೀಗೆಲ್ಲ ಅವ್ರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇರಾನ್ಗೂ ಕೂಡ ಗೊತ್ತು, ಯಾವಾಗ ಬೇಕಾದ್ರೂ ಪುನಃ ಯುದ್ಧ ಶುರು ಆಗಬಹುದು. ಆ ರೀತಿಯ ಸಿದ್ಧತೆಗಳನ್ನ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ಕೊಳ್ತಾ ಇದ್ದಾವೆ ಅಂತ.
ಅದಕ್ಕೆ ಅವರು ಹರ್ಮೋಸನ್ನ ಪೂರ್ಣ ಪ್ರಮಾಣದಲ್ಲಿ ಓಪನ್ ಮಾಡ್ತಾ ಇಲ್ಲ, ಅಮೆರಿಕದೊಂದಿಗೆ ಶಾಂತಿ ಮಾತುಕತೆಗೂ ಕೂಡ ಮುಂದಾಗ್ತಾ ಇಲ್ಲ. ಅಮೆರಿಕ ನಮಗೆ ಹೊಡೆಯುತ್ತೆ ಅನ್ನುವಂಥದ್ದು ಇರಾನ್ಗೂ ಕನ್ಫರ್ಮ್ ಆಗ್ಬಿಟ್ಟಿದೆ. ನಿಜವಾಗ್ಲೂ ಅಮೆರಿಕಾಗೆ ನೆಗೋಸಿಯೇಷನ್ಗೆ ಮನಸ್ಸು ಇದ್ದಿದ್ದೇ ಆಗಿದ್ರೆ ಅವರು ಕೂಡ ಸ್ವಲ್ಪ ಬಗ್ಗುತ್ತಾ ಇದ್ರು. ಇರಾನ್ನ ಯಾವುದೇ ಶಾಂತಿ ಪ್ರಸ್ತಾವನೆಯನ್ನ ಟ್ರಂಪ್ ಒಪ್ತಾ ಇಲ್ಲ ಅಂತಂದ್ರೆ ಅರ್ಥ ಏನು? ಯುದ್ಧ ಶುರು ಮಾಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತ. ಇದರ ಸುಳಿವು ಈಗಾಗಲೇ ಭಾರತ ಸರ್ಕಾರಕ್ಕೆ ಸಿಕ್ಕಿದೆ. ಹೀಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿಯಾದಂತಹ ಒಂದು ಮನವಿ ಮಾಡಿದ್ದಾರೆ. ಮಿತ್ರರೇ, ಮತ್ತೆ ಯುದ್ಧ ಶುರುವಾಗೋದಕ್ಕೂ ಪ್ರಧಾನಿ ಈ ರೀತಿಯಾಗಿ ಮನವಿ ಮಾಡೋದಕ್ಕೂ ಏನ್ ಸಂಬಂಧ ಇದೆ? ನಾವು ಮಿಡಲ್ ಈಸ್ಟ್ ಅನ್ನ ಬಿಟ್ಟು ಬೇರೆ ಬೇರೆ ದೇಶದಿಂದ ತೈಲವನ್ನ ತರಿಸ್ಕೊಳ್ಬಹುದಲ್ವಾ? ಈಗಾಗಲೇ ಭಾರತ 40 ದೇಶದಿಂದ ತೈಲವನ್ನ ತರಿಸ್ಕೊಳ್ತಾ ಇದೆ. ಸದ್ಯ ಹರ್ಮೋಸ್ನಲ್ಲಿ ತೊಂದರೆ ಇದ್ರೇನಂತೆ, ನಾವು ಬೇರೆ ದೇಶಗಳಿಂದ ತೈಲ ತರಿಸ್ಕೊಳ್ಳೋದಕ್ಕೆ ನಮಗೆ ಒಳ್ಳೆ ಟೈಮ್ ಸಿಕ್ಕಿದೆಯಲ್ಲ, ಇದನ್ನ ಭಾರತ ಸರ್ಕಾರ ಬಳಸ್ಕೊಳ್ಬಹುದಲ್ವಾ ಅಂತ ಕೆಲವರಿಗೆ ಅನ್ನಿಸ್ತಾ ಇರಬಹುದು. ಮಿತ್ರರೇ, ಭಾರತ ತೈಲ ತರಿಸ್ಕೊಳ್ಳೋದಕ್ಕೆ ಏನೂ ಸಮಸ್ಯೆ ಇಲ್ಲ, ತೈಲದ ಕೊರತೆಯೂ ಕೂಡ ಉಂಟಾಗೋದಿಲ್ಲ. ನಮಗೆ ಕೊಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅವರು ಮಾರಾಟ ಮಾಡ್ತಾ ಇರುವಂತಹ ದರ ಇದೆಯಲ್ಲ, ಅದೇ ದರದಲ್ಲಿ ಭಾರತದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ದೇ ಆದರೆ ಜನಸಾಮಾನ್ಯರು ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನ ಮತ್ತು ತೈಲದ ವಿಚಾರದಲ್ಲಿ ಜನರಿಗೆ ಒಂದು ಎಚ್ಚರಿಕೆ ಕೊಟ್ಟಿರೋದು. ನಿಮಗೆ ಸಿಂಪಲ್ ಆಗಿ ಒಂದು ಲೆಕ್ಕಾಚಾರ ಹೇಳ್ತೀನಿ, ಈ ಇಡೀ ವಿಚಾರ ನಿಮಗೆ ಅರ್ಥ ಆಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ತನ್ನ ಅವಶ್ಯಕತೆಯ 85% ತೈಲವನ್ನು ತರಿಸಿಕೊಳ್ಳುವಂತಹದ್ದು ಬೇರೆ ಬೇರೆ ದೇಶಗಳಿಂದ. ಈ ಹಿಂದೆ ಅಂದ್ರೆ ಯುದ್ಧ ಶುರುವಾಗೋದಕ್ಕೆ ಮುಂಚೆ ಭಾರತಕ್ಕೆ 1 ಬ್ಯಾರಲ್ ಕಚ್ಚಾ ತೈಲ $79 ರಿಂದ $80 ಸಿಗ್ತಾ ಇತ್ತು. ರಷ್ಯಾದಿಂದ ಭಾರತಕ್ಕೆ ಬರ್ತಾ ಇದ್ದಂತಹ ತೈಲದ ಬೆಲೆ ಇನ್ನೂ ಕಡಿಮೆ ಇತ್ತು. ಅಂದ್ರೆ ರಷ್ಯಾ ನಮಗೆ ಡಿಸ್ಕೌಂಟ್ ಕೊಡ್ತಾ ಇತ್ತು. ಈಗ ಮಿತ್ರರೇ, ರಷ್ಯಾದ ಡಿಸ್ಕೌಂಟ್ ಪ್ರಮಾಣವೂ ಕೂಡ ತೀರಾ ಕಡಿಮೆ ಆಗಿದೆ. ರಷ್ಯಾ ಡಿಸ್ಕೌಂಟ್ ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರ ತೈಲಕ್ಕೆ ಈಗ ಬೇಡಿಕೆ ಇದೆ. ಈ ಹಿಂದೆ ಉಕ್ರೇನ್ ಯುದ್ಧದ ಕಾರಣದಿಂದಾಗಿ ಅವರ ತೈಲವನ್ನು ನಿರ್ಬಂಧಿಸಲಾಗಿತ್ತು. ಯುರೋಪ್ ರಷ್ಯಾದ ತೈಲ ಬೇಡ ಅಂತ ಹೇಳ್ತಾ ಇತ್ತು. ಹೀಗಾಗಿ ತನ್ನ ತೈಲಕ್ಕೆ ಮಾರುಕಟ್ಟೆಯೇ ಇಲ್ಲದ ಕಾರಣದಿಂದಾಗಿ ಅವರು ಡಿಸ್ಕೌಂಟ್ನಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ರು. ಆಗ ಭಾರತ ಅದರಿಂದ ಲಾಭ ಪಡೆದುಕೊಂಡಿದೆ. ಈಗ ಮಿತ್ರರೇ, ರಷ್ಯಾ ತೈಲ ಕೊಡ್ತೀನಿ ಅಂತಂದ್ರೆ ಯಾರು ಬೇಕಾದರೂ ಖರೀದಿ ಮಾಡೋದಕ್ಕೆ ಸಿದ್ಧ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ರಷ್ಯಾ ಯಾಕೆ ಡಿಸ್ಕೌಂಟ್ ಕೊಡುತ್ತೆ? ಹೀಗಾಗಿ ಭಾರತಕ್ಕೂ ಕೂಡ ಅವರು ಡಿಸ್ಕೌಂಟ್ ಪ್ರಮಾಣವನ್ನು ಕಡಿಮೆ ಮಾಡಿದ್ದಾರೆ. ಈ ಕಾರಣದಿಂದ ಭಾರತ ಇವತ್ತು 1 ಬ್ಯಾರಲ್ ತೈಲವನ್ನು ತರಿಸ್ಕೊಳ್ಬೇಕು ಅಂತಂದ್ರೆ ಇವತ್ತಿನ ಮಾರ್ಕೆಟ್ ರೇಟ್ ಪ್ರಕಾರ $106 ಕೊಡಬೇಕು. ಈ ಹಿಂದೆ ಭಾರತ ಪೇ ಮಾಡ್ತಾ ಇದ್ದಿದ್ದು 1 ಬ್ಯಾರಲ್ಗೆ $80 ಅಷ್ಟೇ. ಅಂದ್ರೆ ಈಗ 1 ಬ್ಯಾರಲ್ನ ಬೆಲೆಯಲ್ಲಿ $26 ಹೆಚ್ಚಳ ಆಗಿದೆ. ಮಿತ್ರರ, ಇಷ್ಟೇ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಧ್ಯದಲ್ಲೊಮ್ಮೆ ಇದು $46 ಏರಿಕೆ ಆಗಿತ್ತು. ಅಂದ್ರೆ $126 ಏರಿಕೆ ಆಗಿತ್ತು. ನಾನು ಕೇವಲ ಈ ಡಾಲರ್ನಲ್ಲೇ ಅಂಕಿ ಸಂಖ್ಯೆಯನ್ನು ಹೇಳ್ತಾ ಇದ್ರೆ ಅದರ ತೀವ್ರತೆ ನಿಮಗೆ ಅಷ್ಟಾಗಿ ಅರ್ಥ ಆಗ್ಲಿಕ್ಕಿಲ್ಲ. ಅದನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿ ಹೇಳ್ತೀನಿ. ಮಿತ್ರರೇ, 1 ಬ್ಯಾರಲ್ಗೆ $26 ಹೆಚ್ಚಳ ಆಗಿದ್ದೆ ಆದ್ರೆ ಭಾರತ ಅದಕ್ಕೆ ಹೆಚ್ಚುವರಿಯಾಗಿ $2,470 ಹೆಚ್ಚುವರಿ ಪೇ ಮಾಡಬೇಕು. ಅದೇ $126 ತಲುಪಿತ್ತಲ್ಲ, ಆ ಸಂದರ್ಭದಲ್ಲಿ ಭಾರತ 1 ಬ್ಯಾರಲ್ಗೆ ಹೆಚ್ಚುವರಿಯಾಗಿ $4,370 ಅನ್ನ ಪೇ ಮಾಡ್ತಾ ಇತ್ತು. ಇವತ್ತು ಭಾರತ ಒಂದು ದಿನಕ್ಕೆ 5 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನ ಖರೀದಿ ಮಾಡುತ್ತೆ. ಈಗ 1 ಬ್ಯಾರಲ್ಗೆ $2,470 ಹೆಚ್ಚುವರಿ ಪೇ ಮಾಡಬೇಕಾದ್ರೆ 5 ಮಿಲಿಯನ್ ಬ್ಯಾರಲ್ಗೆ ಎಷ್ಟಾಗುತ್ತೆ ಗೊತ್ತಾ? ಬರೋಬ್ಬರಿ 1,235 ಕೋಟಿ ಆಗುತ್ತೆ. ಅಂದ್ರೆ ಭಾರತ ಒಂದು ತಿಂಗಳ ತನ್ನ ಅವಶ್ಯಕತೆಯ ಕಚ್ಚಾ ತೈಲವನ್ನು ತರಿಸ್ಕೊಳ್ಳೋದಕ್ಕೆ 35 ರಿಂದ 40 ಸಾವಿರ ಕೋಟಿಯಷ್ಟು ಹೆಚ್ಚುವರಿ ಪೇಮೆಂಟ್ ಮಾಡಬೇಕು. ಇದು ಭಾರತದ ಫಾರೆಕ್ಸ್ ರಿಸರ್ವ್ಗೆ ಜೊತೆಗೆ ಭಾರತದ ಎಕಾನಮಿಗೆ ಬಹಳ ದೊಡ್ಡ ಹೊಡೆತ ಕೊಡ್ತಾ ಇದೆ. ಇದರ ಪರಿಣಾಮ ಏನಾಗ್ತಾ ಇದೆ ಅಂತಂದ್ರೆ ಭಾರತದ ಎಕ್ಸ್ಪೋರ್ಟ್ ಕಡಿಮೆ, ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ. ಇದು ಯಾವುದಕ್ಕೆ ಹೊಡೆತ ಕೊಡುತ್ತೆ ಅಂತಂದ್ರೆ ಭಾರತದ ರೂಪಾಯಿಗೆ ಹೊಡೆತ ಕೊಡುತ್ತೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ನಿರಂತರವಾಗಿ ಕುಸಿತ ಕಾಣ್ತಾ ಇದೆ. ಸದ್ಯ ಭಾರತ ಸರ್ಕಾರಕ್ಕೆ ಇದರಿಂದ ಏನಪ್ಪಾ ಹೊರೆ ಆಗ್ತಾ ಇದೆ ಕೇಳಿದ್ರೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಸದೇ ಇರೋದಕ್ಕೆ ಅವರು ತೀರ್ಮಾನ ಕೈಗೊಂಡಿದ್ರು. ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಯಲ್ಲಿ ಏನೇ ವ್ಯತ್ಯಾಸ ಆದ್ರೂ ಕೂಡ ಅದನ್ನ ಸದ್ಯಕ್ಕೆ ಜನರಿಗೆ ವರ್ಗಾಯಿಸೋದು ಬೇಡ ಅಂತ ಆ ಎಲ್ಲಾ ಹೊರೆಯನ್ನ ಸರ್ಕಾರ ಮತ್ತು ತೈಲ ಕಂಪನಿಗಳೇ ಹೊತ್ಕೊಂಡಿದ್ವು. ಈ ಹೊರೆಯ ಕಾರಣದಿಂದಾಗಿ 3 ತಿಂಗಳಿನಲ್ಲಿ ತೈಲ ಕಂಪನಿಗಳಿಗೆ ಬರೋಬ್ಬರಿ 1 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಇದೇ ರೀತಿಯಾಗಿ ಇನ್ನೊಂದು 3 ತಿಂಗಳು ಮುಂದುವರೆದಿದ್ದೆ ಆದ್ರೆ ತೈಲ ಕಂಪನಿಗಳು ಬಾಗಿಲು ಮುಚ್ಚಬೇಕು. ಹೀಗಾಗಿ ತೈಲ ಬೆಲೆ ಏರಿಕೆ ಮಾಡುವಂತಹದ್ದು ಸರ್ಕಾರಕ್ಕೆ ಅನಿವಾರ್ಯ ಆಗಿದೆ. ಹೆಚ್ಚು ದಿನ ಇದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಭಾಗ ಅಷ್ಟೇ. ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಸರ್ಕಾರ ಇದನ್ನ ಜನರಿಗೆ ವರ್ಗಾಯಿಸ್ಲಿ ಬಿಡ್ಲಿ, ತೈಲದ ಬೇಡಿಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ರೆ ಅದು ನಮ್ಮ ಎಕಾನಮಿಗೆ ಹೊಡೆತ ಬೀಳುತ್ತೆ. ಅದು ಹೇಗೆ ಕೇಳಿದ್ರೆ, 2025-2026ನೇ ಆರ್ಥಿಕ ವರ್ಷದಲ್ಲಿ ಭಾರತ ಬರೋಬ್ಬರಿ $137 ಬಿಲಿಯನ್ ಮೊತ್ತದ ಕಚ್ಚಾ ತೈಲವನ್ನ ಇಂಪೋರ್ಟ್ ಮಾಡಿಕೊಂಡಿದೆ. ಅಂದ್ರೆ $80 ಇದ್ದಂತಹ ಸಂದರ್ಭದಲ್ಲಿ ಭಾರತ ಅಷ್ಟೊಂದು ಬೈ ಮಾಡಿದೆ. ಈಗ ಮಿತ್ರರೇ, ಅದೇ ತೈಲದ ಬೆಲೆ $106 ರಿಂದ $126 ತಲುಪಿದೆ. ಈಗಲೂ ನಾವು ಅದೇ ಪ್ರಮಾಣದಲ್ಲಿ ತೈಲವನ್ನ ಬೈ ಮಾಡಿದ್ದೆ ಆದ್ರೆ ಭಾರತ ಮುಂದಿನ ವರ್ಷದ ಅಂತ್ಯದ ಒಳಗಾಗಿ $180 ರಿಂದ $190 ಬಿಲಿಯನ್ ನಷ್ಟು ಕೇವಲ ಕಚ್ಚಾ ತೈಲವನ್ನ ಬೈ ಮಾಡೋದಕ್ಕೆ ಭಾರತ ವೆಚ್ಚ ಮಾಡಬೇಕಾಗತ್ತೆ.
ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ಏನು ಸಲಹೆ ಕೊಟ್ಟರು ಅಂತಂದ್ರೆ, ನಿಮ್ಮ ಕೈಲಿ ದುಡ್ಡಿದೆಯೋ ಬಿಟ್ಟಿದೆಯೋ, ತೈಲ ಬೆಲೆ ಜಾಸ್ತಿ ಆಗುತ್ತೋ ಬಿಡುತ್ತೋ ಅದು ಯಾವುದೂ ಕೂಡ ಮ್ಯಾಟರ್ ಆಗೋದಿಲ್ಲ. ನೀವು ಪೆಟ್ರೋಲ್ ಡೀಸೆಲ್ ಬಳಸೋದನ್ನೇ ಕಡಿಮೆ ಮಾಡಿ, ಆಫೀಸಿಗೆ ಹೋಗೋದನ್ನ ಬಿಡಿ, ಮನೆಯಲ್ಲೇ ಕೆಲಸ ಮಾಡಿ. ಕೋವಿಡ್ ಸಂದರ್ಭದಲ್ಲಿ ಹೇಗೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೋ ಅದೇ ರೀತಿಯಾಗಿ ಮುಂದುವರಿಸೋದಕ್ಕೆ ಯತ್ನ ಮಾಡಿ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸಾಮಾನ್ಯರಿಗೆ ಮಾತ್ರ ಕರೆ ಕೊಟ್ಟಿದ್ದಲ್ಲ, ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದು. ಆಫೀಸ್ ಮೀಟಿಂಗ್ಗಳನ್ನ ಆನ್ಲೈನ್ ನಲ್ಲೇ ಮಾಡಿ, ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ನಡೆಸಿ, ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಜನರ ಓಡಾಟವನ್ನ ಕಡಿಮೆ ಮಾಡಿ ಅಂತ ಪ್ರಧಾನಿ ಕರೆ ಕೊಟ್ರು. ಇದರಿಂದ ಏನಾಗುತ್ತೆ ಅಂತಂದ್ರೆ ತೈಲದ ಬೇಡಿಕೆ ಕಡಿಮೆ ಆಗುತ್ತೆ. ಆಗ ಭಾರತ ಕಚ್ಚಾ ತೈಲವನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಕೂಡ ಕಡಿಮೆ ಆಗುತ್ತೆ. ಹಾಗಾದ್ರೆ ಚಿನ್ನ ಯಾಕೆ ಹೇಳಿದ್ರು ಕೇಳಿದ್ರೆ, ಇವತ್ತು ಮಿತ್ರರೇ, ಭಾರತ ಅತಿ ಹೆಚ್ಚು ವೆಚ್ಚ ಮಾಡ್ತಾ ಇರುವಂತಹದ್ದು ತೈಲಕ್ಕೆ. ಎರಡನೇದಾಗಿ ನಾವೇನಾದ್ರೂ ವೆಚ್ಚ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಚಿನ್ನಕ್ಕೆ. 2025-26ನೇ ಸಾಲಿನಲ್ಲಿ ಅಂದ್ರೆ ಆ ಆರ್ಥಿಕ ವರ್ಷದಲ್ಲಿ ಭಾರತ ಬರೋಬ್ಬರಿ $72 ಬಿಲಿಯನ್ ಮೊತ್ತದ ಚಿನ್ನವನ್ನ ಖರೀದಿ ಮಾಡಿದೆ. ಅಂದ್ರೆ ಹತ್ತತ್ರ 7 ಲಕ್ಷ ಕೋಟಿಯಷ್ಟು ಚಿನ್ನವನ್ನ ಖರೀದಿ ಮಾಡಿದೀವಿ. ಈ ಚಿನ್ನನ ಸರ್ಕಾರ ಖರೀದಿ ಮಾಡಿದ್ದಲ್ಲ, ಜನಸಾಮಾನ್ಯರು ಖರೀದಿ ಮಾಡಿದ್ದು. ಕೆಲವರು ಆಭರಣಗಳನ್ನ ಮಾಡಿಸೋದಕ್ಕೆ ಖರೀದಿ ಮಾಡಿದ್ರೆ, ಇನ್ನು ಕೆಲವರು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಚಿನ್ನವನ್ನ ಖರೀದಿ ಮಾಡಿಟ್ಟಿದ್ದಾರೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು, ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಬೇಡಿ, 1 ವರ್ಷಗಳ ಕಾಲ ಮುಂದೂಡಿ, ಇದರಿಂದ ದೇಶಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಅವರು ಕರೆ ಕೊಟ್ರು. ಇಲ್ಲಿ ಪ್ರಧಾನಿ ಚಿನ್ನವನ್ನ ಖರೀದಿ ಮಾಡಲೇಬೇಡಿ ಅಂತ ಹೇಳ್ತಾ ಇಲ್ಲ, ಅನಗತ್ಯವಾಗಿ ಖರೀದಿ ಮಾಡಬೇಡಿ. ಈಗ ಆಲ್ರೆಡಿ ನಿಮ್ಮ ಬಳಿಯಲ್ಲಿ ಒಂದು ಚೈನ್ ಇದೆ, ಇನ್ನೊಂದನ್ನ ಖರೀದಿ ಮಾಡೋದಕ್ಕೆ ಸದ್ಯಕ್ಕೆ ಹೋಗಬೇಡಿ. ಖರೀದಿ ಮಾಡಬೇಕಾ, 1 ವರ್ಷ ತಡೀರಿ, ಮುಂದಿನ ವರ್ಷ ಬೇಕಾದ್ರೆ ಖರೀದಿ ಮಾಡ್ಕೊಳ್ಳಿ. ನಿಮ್ಮ ಈ ಒಂದು ನಿರ್ಧಾರ ದೇಶದ ಎಕಾನಮಿಗೆ ಬಹಳ ದೊಡ್ಡ ಕೊಡುಗೆ ಕೊಡುತ್ತೆ ಅಂತ ಪ್ರಧಾನಿ ಕರೆ ಕೊಟ್ರು. ಅದು ಹೇಗೆ ಕೇಳಿದ್ರೆ, ಇವತ್ತು ಭಾರತ 1 ವರ್ಷಕ್ಕೆ $70 ಬಿಲಿಯನ್ ಅಥವಾ $72 ಬಿಲಿಯನ್ ವೆಚ್ಚ ಮಾಡ್ತಾ ಇದೆಯಲ್ಲ, ಇದರಲ್ಲೊಂದು $20-25 ಬಿಲಿಯನ್ ಉಳಿದಿದ್ದೆ ಆದ್ರೆ ಭಾರತದ ಟ್ರೇಡ್ ಡಿಫಿಸಿಟ್ ಕಡಿಮೆ ಆಗುತ್ತೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ಚಿನ್ನವನ್ನ ನಾವು ಎಷ್ಟು ಬೇಕಾದ್ರೂ ಕಡಿಮೆ ಮಾಡಬಹುದು ತಾನೆ. ಈಗ ತೀರಾ ಅವಶ್ಯಕತೆ ಇರುತ್ತೆ, ಮದುವೆ ಆಗ್ತಾ ಇರುತ್ತೆ, ಮಾಂಗಲ್ಯ ಸರ ಬೇಕು, ಅದಕ್ಕೋಸ್ಕರ ಮಾತ್ರ ಖರೀದಿ ಮಾಡೋದು. ಬಳೆ, ಕಿವಿ ಓಲೆ ಎಲ್ಲ ಮುಂದಿನ ವರ್ಷ ಮಾಡಬಹುದು ತಾನೆ. ಆರ್ಟಿಫಿಷಿಯಲ್ ಓಲೆಯಲ್ಲೇ 1 ವರ್ಷ ಕಳೆದ್ರೆ ದೇಶಕ್ಕೆ ಲಾಭ ಆಗುತ್ತೆ ಅನ್ನೋದು ಇದರ ಲೆಕ್ಕಾಚಾರ. 2025-26ನೇ ಸಾಲಿನಲ್ಲಿ ಭಾರತ ಒಟ್ಟು $860 ಬಿಲಿಯನ್ ಮೊತ್ತದ ಎಕ್ಸ್ಪೋರ್ಟ್ ಅನ್ನ ಮಾಡಿದೆ. ಅದೇ ಇಂಪೋರ್ಟ್ ಮಾಡಿಕೊಂಡಿದ್ದು ಬರೋಬ್ಬರಿ $970 ಬಿಲಿಯನ್ ನಷ್ಟು. ಅಂದ್ರೆ ಭಾರತಕ್ಕೆ $119.30 ಬಿಲಿಯನ್ ನಷ್ಟು ಟ್ರೇಡ್ ಡಿಫಿಸಿಟ್ ಇದೆ. ಈಗ ಭಾರತ ಸರ್ಕಾರಕ್ಕೆ ಆತಂಕ ಏನು ಕೇಳಿದ್ರೆ, ಈ $119 ಬಿಲಿಯನ್ ಇತ್ತಲ್ಲ, ಈ ವರ್ಷ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ತೈಲ ಬೆಲೆ ಏರಿಕೆಯ ಕಾರಣದಿಂದಾಗಿ ಇದು $200 ಬಿಲಿಯನ್ ಅಥವಾ $250 ಬಿಲಿಯನ್ ಏರಿಕೆ ಆಗಬಹುದು. ಹಾಗೇನಾದರೂ ಆಗಿದ್ದೆ ಆದರೆ ಭಾರತದ ರೂಪಾಯಿ ಡಾಲರ್ ಎದುರು ಇನ್ನಷ್ಟು ಮೌಲ್ಯವನ್ನ ಕಳೆದುಕೊಳ್ಳುತ್ತೆ. ನಮ್ಮ ಎಕಾನಮಿಯ ಗಾತ್ರ ಇನ್ನಷ್ಟು ಕುಗ್ಗುತ್ತೆ. ಈಗಾಗಲೇ ಕಡಿಮೆ ಆಗಿದೆ. ಈ ಯುದ್ಧ ಶುರುವಾಗೋದಕ್ಕೂ ಮುಂಚೆ ಭಾರತದ ಎಕಾನಮಿ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿತ್ತು. ಈಗ ನಾವು 6ನೇ ಸ್ಥಾನಕ್ಕೆ ಇಳಿದಿದ್ದೀವಿ. ಅಂದ್ರೆ ನಮ್ಮ ಸಂಪತ್ತು ಕರಗಿ ಹೋಗಿದೆ ಅಂತಲ್ಲ, ಸಂಪತ್ತಿನ ಮೌಲ್ಯ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನ ಕಳೆದುಕೊಂಡಿದೆ. ಇದನ್ನ ನಾವು ತಡಿಬೇಕು ಅಂತಂದ್ರೆ ಇರುವಂತಹ ಒಂದೇ ಮಾರ್ಗೋಪಾಯ ಏನು ಕೇಳಿದ್ರೆ, ಕಡಿಮೆ ಪೆಟ್ರೋಲ್ ಡೀಸೆಲ್ ಅನ್ನ ತರಿಸ್ಕೊಳ್ಬೇಕು, ಎರಡನೇದಾಗಿ ಚಿನ್ನ ಖರೀದಿಯನ್ನ ಬಿಡಬೇಕು. ಹಾಗೇನಾದ್ರೂ ನಾವು ಮಾಡಿದ್ದೆ ಆದ್ರೆ ಈ ಒಂದು ಚಂಡಮಾರುತ ಏನ್ ಬಂದಿದೆಯಲ್ಲ ಟ್ರಂಪ್ ಕಾರಣದಿಂದಾಗಿ, ಇದರಿಂದ ಪಾರಾಗಬಹುದು ಅನ್ನುವಂಥದ್ದು ನರೇಂದ್ರ ಮೋದಿ ಅವರ ಸ್ಪಷ್ಟ ಸಂದೇಶ. ಇದೇ ರೀತಿಯಾಗಿ ಮುಂದುವರಿತಾ ಇದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಇವತ್ತಲ್ಲ ನಾಳೆ ಜಾಸ್ತಿ ಮಾಡ್ತಾರೆ. ಈಗಾಗಲೇ ಚಿನ್ನದ ಬೆಲೆಯನ್ನ ಜಾಸ್ತಿ ಮಾಡಿದ್ರು. ಚಿನ್ನಕ್ಕೆ ಆಮದು ಸುಂಕವನ್ನ 4% ಏರಿಕೆ ಮಾಡಿದ್ರು. ಜೊತೆಗೆ 5% ಕೃಷಿ ಸೆಸ್ ಅನ್ನ ಕೂಡ ಚಿನ್ನದ ಮೇಲೆ ಹಾಕಿದ್ದಾರೆ. ಹೀಗಾಗಿ ಇವತ್ತು ಚಿನ್ನಕ್ಕೆ 15% ಟ್ಯಾಕ್ಸ್ ಬೀಳ್ತಾ ಇದೆ. ಇದರ ಪರಿಣಾಮ ಚಿನ್ನದ ಬೆಲೆಯಲ್ಲಿ ಏರಿಕೆ ಆಗಿದೆ. ಯಾಕೆ ಏರಿಕೆ ಮಾಡಿದ್ರು ಅಂತಂದ್ರೆ, ಬೆಲೆ ಕಡಿಮೆ ಇದ್ರೆ ಎಷ್ಟೇ ಹೇಳಿದ್ರು ತೆಗೆದುಕೊಳ್ತಾ ಇರ್ತಾರೆ. ಅದೇ ಬೆಲೆಯನ್ನ ಏರಿಕೆ ಮಾಡಿದ್ದೆ ಆದ್ರೆ ಜನ ಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಈ ಲೆಕ್ಕಾಚಾರದಲ್ಲಿ ಟ್ಯಾಕ್ಸ್ ಅನ್ನ ಏರಿಸಿದ್ದಾರೆ. ಮುಂದಿನ 1-2 ವಾರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ಕೂಡ ಏರಬಹುದು. 1-2 ವಾರನೇ ಟೈಮ್ ತೆಗೆದುಕೊಳ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾತ್ರಿ ಬೇಕಾದರೂ ಆಗಬಹುದು. ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಮೆರಿಕದಂತಹ ದೈತ್ಯ ಎಕಾನಮಿ ಇರುವಂತಹ ದೇಶದಲ್ಲೇ 30-40% ತೈಲ ಬೆಲೆಯಲ್ಲಿ ಏರಿಕೆ ಆಗಿದೆ. ಅಂತಹದ್ರಲ್ಲಿ ಭಾರತ ಸ್ವಲ್ಪನೂ ಜಾಸ್ತಿ ಮಾಡದೆ ಎಷ್ಟು ದಿನ ಅಂತ ಮುಂದುವರಿಯೋದಕ್ಕೆ ಸಾಧ್ಯ? ಸದ್ಯ ಭಾರತದ ಆರ್ಥಿಕ ಸಂಕಷ್ಟದ ಬಗ್ಗೆ ಕೇವಲ ಪ್ರಧಾನಮಂತ್ರಿಗಳು ಮಾತ್ರ ಮಾತನಾಡಿಲ್ಲ, ದೊಡ್ಡ ದೊಡ್ಡ ದೈತ್ಯ ದಿಗ್ಗಜ ಬಿಸ್ನೆಸ್ ಮೆನ್ಗಳು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿನ್ನೆ ತಾನೇ ಉದಯ್ ಕೋಟಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಉದಯ್ ಕೋಟಕ್ ಯಾರು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಈ ಹಿಂದೆ ಕೋಟಕ್ ಬ್ಯಾಂಕ್ನ MD ಆಗಿದ್ರು. ಭಾರತದ ಬಹುದೊಡ್ಡ ಬಿಸ್ನೆಸ್ ಮೆನ್ ಇವರು. ಜೊತೆಗೆ ಪ್ರಧಾನಿಯವರು ಸಲಹೆ ಪಡೆದುಕೊಳ್ಳುವಂತಹ ಕೋರ್ ಟೀಮ್ ನಲ್ಲಿ ಉದಯ್ ಕೋಟಕ್ ಕೂಡ ಇದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಬಹುದೊಡ್ಡ ಸಂಕಟವನ್ನ ಎದುರಿಸೋದಕ್ಕೆ ಸಜ್ಜಾಗಬೇಕು.
ಅಂದರೆ ಬಹಳ ದೊಡ್ಡ ಪ್ರಚಂಡ ಚಂಡಮಾರುತ ಬರ್ತಾ ಇದೆ, ಅದಕ್ಕೆ ನಾವು ಪ್ರಿಪೇರ್ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದರಿಂದ ಒಂದು ಅರ್ಥ ಮಾಡ್ಕೊಳ್ಳಿ, ಮುಂದೇನೋ ದೊಡ್ಡದು ನಡೆಯೋದಕ್ಕಿದೆ. ಯುದ್ಧ ಇನ್ನಷ್ಟು ತೀವ್ರಗೊಳ್ಳುವಂತಹ ಮುನ್ಸೂಚನೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿರಬಹುದು. ಇಲ್ಲದೆ ಹೋದರೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಬರ್ತಾ ಇರಲಿಲ್ಲ. ಇವತ್ತಲ್ಲ ನಾಳೆ ಹರ್ಮೋಸ್ನಲ್ಲಿ ಸಮಸ್ಯೆ ಸರಿ ಹೋಗುತ್ತೆ ಅಂತ ಭಾರತ ಸರ್ಕಾರ ಇನ್ನೊಂದು ತಿಂಗಳೋ 2 ತಿಂಗಳು ಕಾಯ್ತಾ ಇತ್ತು. ಈಗ ಕಾಯ್ತಾ ಇಲ್ಲ, ಈ ರೀತಿಯಾಗಿ ಜನರನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತಂದರೆ ಬಹಳ ದೊಡ್ಡದೇನೋ ಸಂಭವಿಸುತ್ತೆ ಅಂತಲೇ ಅರ್ಥ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.